ಟಚ್ ಮಾಡೋದು ಆಮೇಲೆ ವಾಪಸ್ ಹೋಗೋದು. ಹೌದಾ? ನಮ್ಮದ್ರಲ್ಲಿ ಸೆಕೆಂಡ್ಸ್ ಓಪನ್ ಆಗುತ್ತೆ ಆ್ಯಕ್ಚುಲಿ. ಹಾಂ, ಇದು ಇಷ್ಟೇನಾ ಈಗ? ಹಾಂ ಅಷ್ಟೇ. ಈಗ ಆಗ್ತಾ ಇದೆ ಮೇಡಮ್. ಕುತ್ಕೊಂಡ್ರೆ ಮಾಡಕ್ಕೆ ಬರಲ್ಲ ಸರ್. ನಾನು ಮಾನವ ನಿಮ್ಮಂತೆ ನೋಡಿ, ಈ ಪಂಚಭೂತಗಳು ವನದೇವತೆಯು ನನ್ನಿಂದಾಗಿ ಹೇಗೆ ದುಃಖ ಪಡುತ್ತಿದ್ದಾರೆ ನೋಡಲಿ, ಜನ ಹೇಗೆ ಆಡುತ್ತಿದೆ. ಏಕೆ ಸಹೋದರಿ ರೋಧಿಸುತ್ತಿರುವೆ? ಏನು ಹೇಳಲಿ ಸಹೋದರ, ಈ ಆಧುನಿಕ ಮಾನವ ನನ್ನನ್ನ ಅತಿಯಾಗಿ ಕಲುಷಿತಗೊಳಿಸಿ ನನ್ನ ಎಲ್ಲ ಗುಣಗಳೂ ಕೂಡ ವಿನಾಶ ಹೊಂದುವಂತೆ ಮಾಡಿದ್ದಾನೆ. ಅಲ್ಲಮ್ಮ, ಒಂದ್ ಕಾಲದಲ್ಲಿ ನಿನ್ನನ್ನ ಗಂಗಾ ಸ್ನಾನ, ತುಂಗಾಪಾನ ಅಂತ ಎಲ್ಲ ಹೇಳ್ತಾ ಇದ್ರು. ನಿನ್ ಸ್ಥಿತಿನೇ ಹಿಂಗಾಗ್ಬಿಟ್ರೆ ಹೆಂಗಮ್ಮ? ಏನ್ ಹೇಳಿ ನನ್ನ ಪರಿಸ್ಥಿತಿಯೂ ಕೂಡ. ಈ ಮಾನವ ತನ್ನ ಆಧುನಿಕ ಉಪಕರಣಗಳ ಸಹಾಯದಿಂದ, ಕಾರ್ಖಾನೆಗಳ ಸಹಾಯದಿಂದ, ಪೀಡೆನಾಶಕಗಳ ಪ್ರಭಾವದಿಂದ ನನ್ನನ್ನು ಕೂಡ ಅತಿಯಾಗಿ ಕಲುಷಿತಗೊಳಿಸಿ, ಒಂದು ಕಾಲದಲ್ಲಿ ಗಾಳಿ ಅಂತಂದ್ರೆ ಎಲ್ಲ ಇಷ್ಟಪಡ್ತಾ ಇದ್ರು, ಈಗ ಕೆಟ್ಟ ಗಾಳಿ ಅಂತ ನನ್ನನ್ನು ದೂಷಿಸುವಂತಾಗಿದೆ. ನನ್ನ ಪಾಡನ್ನ ಯಾರಿಗೆ ಹೇಳಲ್ಲಮ್ಮ? ಹೌದು ಸಹೋದರ, ಇಂದೊಂದು ಕಾಲದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆಂದರೆ ಅವರ ಪಾಪ ವಿನಾಶಗಳಾಗುತ್ತಿದ್ದವು ಎಂದು ಎನ್ನುತ್ತಿದ್ರು. ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಔಷಧಿ ಸಸ್ಯಗಳ ಗುಣಲಕ್ಷಣಗಳು ಹರಿಯುವ ನೀರಿನೊಂದಿಗೆ ಬಂದು ಆ ಒಂದು ಸ್ನಾನ ಮಾಡಿದರೆ ಯಾವುದೇ ಒಂದು ಚರ್ಮದ ಕಾಯಿಲೆಗಳು ಇಲ್ಲ. ಆ ರೀತಿಯಾಗಿ ಪವಿತ್ರವಾದ ಗಂಗೆ, ಪವಿತ್ರವಾದ ಕಾವೇರಿ, ಹಾಗೆ ಎಲ್ಲವೂ ಕೂಡ ಪವಿತ್ರವಾದ ನದಿ ತೀರ್ಥಗಳೆಂದು ಕರೀತಾ ಇದ್ವಿ. ಅದರಲ್ಲಿ ನಿಂದರೆ ನಮ್ಮ ಪಾಪಗಳು ಭಸ್ಮವಾಗ್ತಾ ಇದ್ವಿ, ಯಾವುದೇ ಕಾಯಿಲೆಗಳು ಬರ್ತಾ ಇರಲಿಲ್ಲ ಅನ್ನೋ ಒಂದು ಕಾಲ ಇತ್ತು. ಆದ್ರೆ ಇಂದು ನೋಡಿ ನನ್ನ ಮತ್ತು ಎಲ್ಲ ನದಿಗಳ ಸ್ಥಿತಿ ಈ ಒಂದು ಅಧೋಗತಿಗೆ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು. ಈ ಒಂದು ಎಲ್ಲಕ್ಕೂ ಕಾರಣ ಈ ಮನುಷ್ಯನ ಒಂದು ದುರಾಸೆ, ಅತಿ ಆಸೆಯೇ ಕಾರಣ ಆಗಿದೆ ಸಹೋದರ. ಪೃಥ್ವಿ ನಿನ್ನ ಆಡಲೇನು? ಅಯ್ಯೋ ಸಹೋದರ ಸಹೋದರಿಯರೇ, ನಾನು ಯಾರಿಗೆ ಹೇಳಲಿ ನನ್ನ ಅಳಲು? ಈ ಮಾನವ ಇದನ್ನಲ್ಲ, ಬೆಳೆ ಚೆನ್ನಾಗಿ ಬರಲಿ ಅಂತೇಳಿ ರಾಸಾಯನಿಕ ಗೊಬ್ಬರಗಳನ್ನ ನನಗೆ ಹಾಕಿ ನನ್ನಲ್ಲಿರೋ ಫಲವತ್ತತೆಯನ್ನ ನಿಸ್ಸಾರಗೊಳಿಸ್ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಬರೀ ಫಲವತ್ತತೆ ನಿಸ್ಸಾರಗೊಳಿಸಿಲ್ಲ, ನನ್ನನ್ನು ಕೊರ್ದು ನೀರು ಬರ್ಲಿ ಅಂತ ಎಲ್ಲಾ ಕಡೆ ಕೊರ್ದು ನನ್ನ ಇಡೀ ದೇಹವನ್ನೇ ಕೊಬ್ಬಿಟ್ಟಿದ್ದಾನೆ ಈ ನರ ಮಾನವ. ಇವನು ತಾನು ಬೆಳೆಯಬೇಕು ಅಂತೇಳಿ ಪೃಥ್ವಿಯನ್ನೇ ನಾಶ ಮಾಡ್ತಾ ಇದ್ದಾನೆ. ಪೃಥ್ವಿ ನಾಶದಿಂದ ಅವನ ಮುಂದೆ ಏನು ಪರಿಣಾಮ ಆಗುತ್ತೆ ಅಂತ ಅವನಿಗೆ ತಲೆಯಲ್ಲಿ ಬರ್ತಾನೆ ಇಲ್ಲ ಅಂತ ಅನಿಸ್ತಾ ಇದೆ ಸಹೋದರ. ಯಾರಿಗೆ ಹೇಳಲಿ? ದಯವಿಟ್ಟು ರೋಧಿಸಬೇಡ ಸಹೋದರಿ, ನಾವೆಲ್ಲ ನಿಮ್ಮೊಂದಿಗಿದ್ದೇವೆ. ಅಯ್ಯೋ, ಏನು ಹೇಳಲಿ ನನ್ನ ಕಥೆಯ ವಿಧೇಯ. ಇವನ ಒಳಿತಿಗಾಗಿಯೇ ನಾನಿದ್ದೇನೆಂದು ತಿಳಿಯದೆ ಅತಿಯಾದ ರಾಸಾಯನಿಕಗಳನ್ನು ಬಳಸಿ ನನ್ನಲ್ಲಿರುವ ಓಝೋನ್ ಪದರ ರಂಧ್ರವಾಗುತ್ತಿದೆ. ಇದರಿಂದ ಭೂಮಿಯಲ್ಲಿರುವ ಜೀವರಾಶಿ ನಿಮಗೇ ಸಹ ಹಾನಿಯಾಗುತ್ತಿದೆ. ಇಷ್ಟು ಅಲ್ಲದೆ ಮಳೆಗಾಗಿ ಕೃತಕವಾಗಿ ರಾಸಾಯನಿಕಗಳನ್ನು ಸಿಂಪಡಿಸಿ ಕೃತಕ ಮೋಡವನ್ನು ರಚಿಸಿ ಮಳೆ ಬರುವ ಹಾಗೆ ಮಾಡುತ್ತಿದ್ದಾರೆ. ಇದೆಲ್ಲ ನಿಮ್ಮ ಹಾನಿಗೆ ಕಾರಣವಾಗುತ್ತದೆ. ಓಝೋನ್ ಇದ್ರೆ ನಿನಗಿನ್ನ ತೊಂದರೆ ಏನಾಗ್ತಿದೆ ಹೇಳಪ್ಪ. ಅಯ್ಯೋ ಅಕ್ಕ, ಏನ್ ಹೇಳಲಕ್ಕ, ಈ ವಾಯುಪುತ್ರ ಅಣ್ಣ ನಿನ್ನನ್ನು ನಂಬಿ ಜನ ನನ್ನನ್ನು ಹಾಳು ಮಾಡಿದ್ರು. ನೀನು ಶೆಕೆ ಕೊಟ್ಟರೆ ಎಲ್ಲರಿಗೂ ಶೆಕೆಯಿಂದ ತಂಪು ಮಾಡಿಕೊಳ್ಳಬೇಕೆಂದು ಈ ಜನ ನನ್ನನ್ನೇ ಓಲು ಮಾಡಿದ್ದಾರಕ್ಕ. ಓಲು ಮಾಡಿದ್ದಾರೆ. ಇವರೆಲ್ಲ ಕೆಳಗೆ ಏನು ಮಾಡಿದರೋ ನನಗೆ ಮೇಲೆ ಉಳಿಸುತ್ತದೆ, ನನಗೆ ಮೇಲೆ ಉಳಿಯುತ್ತದೆ. ಏನು ಮಾಡಲಕ್ಕ, ಇವನು ಈ ಮಾನವ ತನ್ನ ಸುಖಕ್ಕಾಗಿ ಇವನು ಅದು ಎಂಥದೋ AC ಅಂತಕ್ಕ, ಆ ACಗೆ ನನ್ನನ್ನು ಓಸಿ ಮಾಡಿಬಿಟ್ಟನು. ಹಾಗೆಯೇ ತನ್ನ ಮನೆಯಲ್ಲಿ ಅದೆಂಥದೋ ಕಂಪುಕಾಗಿ ಅಂತಕ್ಕಂಥ ಒಂದು ಯಂತ್ರವನ್ನು ತಂದಿದ್ದಾನೆ. ಈ ಯಂತ್ರವನ್ನು ಬಳಸಿ ಅವನು 3 ತಿಂಗಳಿಂದ ಅದನ್ನೇ ತಿನ್ನುತ್ತಿದ್ದಾನೆ. ಅದು ಅವನಿಗೆ ಸಮಾಧಾನವಾಗಿಲ್ಲ. ಇದರಿಂದ ನನ್ನ ಜೀವನವನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು